ದೇವರಿಗೆ ಸ್ತೋತ್ರವಾಗಲಿ. ಕ್ಷಣ ಮಾತ್ರದಲ್ಲಿ ದೇವರು ಜೀವಿತಗಳನ್ನು ಬದಲಾಯಿಸುವ ಶಕ್ತಿಯುಳ್ಳ ದೇವರಾಗಿದ್ದಾರೆ. ಯೋವಾನ 5:5 ಬೆಥಸ್ದಾ ಅನ್ನುವ ಒಂದು ಕೊಳದಲ್ಲಿ 38 ವರ್ಷದಿಂದ ರೋಗಿಯಾಗಿ ಬಿದ್ದಿದ್ದ ಒಬ್ಬನನ್ನು ಯೇಸು ಸ್ವಾಮಿಯ ಸ್ಥಳದಲ್ಲಿ ಬಂದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಕೇಳಿದ್ದಕ್ಕೆ ಅವನು ಹೌದು ಅಂತ ಹೇಳಿದ ತಕ್ಷಣ ಯೇಸು ಅವನಿಗೆ ನೀನು ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಇದು ಯಾರ ಕೈಯಿಂದಲೂ ಅಸಾಧ್ಯವಾದ ಕಾರ್ಯಗಳು, ಯಾಕಂದರೆ ಅವರು ಸೃಷ್ಟಿಕರ್ತನು ದೇವರು, ಅದಕ್ಕೆ ಈ ಕಾರ್ಯಗಳೆಲ್ಲ ನಡೀತವೆ. 38 ವರ್ಷದಿಂದ ಒಂದು ಕುಂಟನಾಗಿ ಎದ್ದು ನಡೆಯೋಕ್ಕಾಗದ ಹಾಗೆ ಒಂದೇ ಜಾಗದಲ್ಲಿ ಇದ್ದವರು ಯೇಸು ಸ್ವಾಮಿ ಆ ಕ್ಷಣದಲ್ಲಿ ಆ ಜಾಗದಲ್ಲಿ ಬಂದು ಅವನನ್ನು ಒಂದೇ ಮಾತು ಬಾಯಲ್ಲಿ, ನೀನು ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಅಂತ ಹೇಳಿದ ತಕ್ಷಣ ಆ ಕ್ಷಣವೇ ಅವನು ಹೊತ್ತುಕೊಂಡು ಹೋಗ್ತಾನೆ. ಅಲ್ಲಿರೋರೆಲ್ಲ ಕೇಳ್ತಾರೆ, ಏನು ನೀನು ತಲೆ ಮೇಲೆ ಇವತ್ತು ಭಾನುವಾರ ಆರಾಧನೆ ಮಾಡಬೇಕು ದೇವ್ರನ್ನ, ಏನು ಕೆಲಸ ಮಾಡ್ತಿದ್ಯಲ್ಲ, ಹಾಸಿಗೆಯನ್ನೆಲ್ಲ ತಲೆ ಮೇಲೆ ಇಟ್ಕೊಂಡಿದ್ಯಲ್ಲ, ಇವತ್ತು ಸಬ್ಬತ್ ದಿನ ಅಂತ ಹೇಳಿದ್ದಕ್ಕೆ, ಇಲ್ಲ ನನ್ನನ್ನು ಸ್ವಸ್ಥ ಮಾಡಿದವರೇ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಅಂತ ಹೇಳಿದ್ರು ಅಂತ. ಆ ರೀತಿಯಾಗಿ ಅವನು ಎದ್ದು ನಡೆಯೋಕ್ಕಾಗದೇ ಇರೋನು ಅವನ ಹಾಸಿಗೆಯನ್ನು ತಲೆ ಮೇಲಿಟ್ಟುಕೊಂಡು ತಗೊಂಡು ಹೋಗುವಂಥ ಒಂದು ಶಕ್ತಿ. ಈ ರೀತಿಯಾಗಿ ಒಂದು ಕ್ಷಣ ಮಾತ್ರದಲ್ಲೇ ನಮ್ಮ ಜೀವಿತಗಳನ್ನು ಹೊಸದಾಗಿ ಮಾರ್ಪಡಿಸುವ ಶಕ್ತಿಯುಳ್ಳ ದೇವರಾಗಿದ್ದಾರೆ. ಪಾಪಗಳನ್ನು ತೊಳೆದು ಎಷ್ಟೋ ಜನಕ್ಕೆ ಮರಣದ ಭಯದಿಂದ ಇರುವವರಿಗೆ ಮತ್ತು ಪಾಪದಿಂದ ವೇದನೆಯಲ್ಲಿ ಇರುವವರಿಗೆ, ಎಷ್ಟೋ ಜನ ಈ ಮಾಂತ್ರಿಕ ಕ್ರಿಯೆಗಳಿಂದ ಅವಸ್ಥೆ ಪಡ್ತಿರೋರು ಸುಮ್ಮನೆ ಒಂದು ಕ್ಷಣ ಯೇಸುವಿನ ನಾಮದಲ್ಲಿ ಅಂತ ಪ್ರೇಯರ್ ಮಾಡಿದ ತಕ್ಷಣ ದೆವ್ವದ ಕಾಟದಿಂದ ಬಿಡುಗಡೆ ಆಗಿ, ಆ ಮಾಂತ್ರಿಕ ಕ್ರಿಯೆಯಿಂದ ಬಿಡುಗಡೆ ಆಗಿ ಸ್ವಸ್ಥತೆ ಹೊಂದಿ ಕ್ಷಣ ಮಾತ್ರದಲ್ಲೇ ದೇವರು ಅದ್ಭುತಗಳನ್ನು ಮಾಡುವ ರೀತಿ ಶಕ್ತಿಯುಳ್ಳ ದೇವರು. ಆ ಒಂದು ಮನುಷ್ಯನಿಗೆ ಅವನ ಹಿಂದುಗಡೆ ನೋಡಿದಾಗ ಅವನು ಎಷ್ಟೋ ವರ್ಷದಿಂದ ಅವಸ್ಥೆ ಪಟ್ಟುಕೊಂಡು ಬಿಡುಗಡೆ ಆಗದೆ ಇನ್ನೇನು ಜೀವನವೇ ವಿರಕ್ತಿಯಿಂದ ಸೈತನ ಬಂಧನದಲ್ಲಿ, ಪಾಪದ ಬಂಧನದಲ್ಲಿ ಮುಳುಗೋಗ್ತಿರೋ ಒಂದು ಕ್ಷಣ ಮಾತ್ರದಲ್ಲಿ ಅವರಿಗೆ ಆರೋಗ್ಯ, ಸ್ವಸ್ಥತೆಯನ್ನು ಕೊಟ್ಟು, ಅವರಿಗೆ ದೊಡ್ಡ ಬಿಡುಗಡೆಯನ್ನು ಕೊಟ್ಟು, ಮತ್ತು ಹೊಸ ಲೈಫ್, ಹೊಸ ಸೃಷ್ಟಿ, ಹೊಸ ಒಂದು ಮಾರ್ಗವನ್ನು ದೇವರು ಕೊಡ್ತಾ ಇದ್ದಾರೆ. ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ ಅಂತ ಹೇಳಿರೋ ದೇವರು ಎಷ್ಟೋ ಜನಗಳಿಗೆ ಈ ರೀತಿ ಮಾಡ್ತಾ ಇದ್ದಾರೆ. ದೇವರ ಹತ್ರ ಬಂದವ್ರನ್ನ ಒಂದು ದಿನವೂ ಕೈ ಬಿಡದೇ ಇರುವ ದೇವರು. ಅದೇ ರೀತಿಯಾಗಿ ಬೈಬಲಲ್ಲಿ ಮಾರ್ಕ್ 46 ಹುಟ್ಟಿದಾಗಿಂದ ಕಣ್ಣು ಕಾಣದೇ ಇರುವವನು ಒಬ್ಬ ಕುರುಡನು. ಅವನು ಎಲ್ಲರ ಹತ್ರನೂ ಭಿಕ್ಷೆ ಕೇಳ್ತಾರೆ. ಅವರು ಕುರುಡರು ಕೆಲಸ ಮಾಡೋಕ್ಕಾಗಲ್ಲ, ಕಣ್ಣು ಕಾಣದೇ ಇರೋದರಿಂದ ಎಲ್ಲರ ಹತ್ರ ಭಿಕ್ಷೆ ಕೇಳ್ತಾರೆ. ಆದರೆ ದೇವರು ಹೋಗ್ತಿದ್ದಾರಂತ ಗೊತ್ತಾಗಿ ಎಷ್ಟು ಜ್ಞಾನ ನೋಡ್ರಿ ಅವನಿಗೆ. ಕೂಗ್ತಾರೆ, ಆದರೆ ಶಿಷ್ಯರು ಸುಮ್ಮನೆ ಇರೋಂಥ ಗದರಿಸಿದ್ರೂ ಕೂಡ ಇನ್ನೂ ಹೆಚ್ಚಾಗಿ ಕೂಗ್ತಾರೆ, ಯಾಕಂದರೆ ಅವನಿಗೆ ಬೇಕಾಗಿರೋದು ದೇವರು. ಈ ರೀತಿ ನಾವು ದೇವರ ಹತ್ರ ಹೋಗೋದಕ್ಕೆ ಆತಂಕಗಳು ಎಷ್ಟೇ ಬಂದರೂ ಕೂಡ ಅದನ್ನೆಲ್ಲ ಮೀರಿ ನಾವು ದೇವರ ಹತ್ರ ಆಶೀರ್ವಾದ ಪಡ್ಕೋಬೇಕು. ಆವಾಗ ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಮಾರ್ಕ್ 10:49. ಆಗ ದೇವರು ನಿಂತು ಅವನನ್ನು ಏನು ಬೇಕು ಅಂತ ಕೇಳ್ತಾರೆ. ಅವಾಗ ಎಲ್ಲರ ಹತ್ರ ಭಿಕ್ಷೆ ಕೇಳುವವನು, ನೋಡೋಣ ಇವರು ನಮ್ಮ ಹತ್ರ ಭಿಕ್ಷೆ ಕೇಳ್ತಾನೆ, ಏನು ಕೇಳ್ತಾನೆ ಅಂತ ನೋಡಂದರೆ ಅವರ ಮನುಷ್ಯರ ಹತ್ರ ಭಿಕ್ಷೆ ಕೇಳ್ತಾನೆ, ಆದರೆ ದೇವರ ಹತ್ರ ಕಣ್ಣು ಕೇಳ್ತಾನೆ. ಯಾರ ಹತ್ರ ಏನು ಕೇಳಬೇಕಂತ ಅವರಿಗೆ ಗೊತ್ತಿದೆ ನೋಡ್ರಿ. ಕುರುಡನು ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು.
ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನು ಆ ದಾರಿಯನ್ನು ಆತನ ಹಿಂದೆ ಹೋದನು. ದೇವರ ಹಿಂದೆನೇ ಅವನು ಕಣ್ಣು ಕಾಣಲ್ಪಟ್ಟವನಾಗಿ ಹಿಂದೆ ಹೋದನು ಅಂತ ನೋಡ್ತೀವಿ. ಅದರಿಂದ ಕಣ್ಣೇ ಕಾಣದೇ ಇರುವ ಒಬ್ಬ ವ್ಯಕ್ತಿಗೆ ಕಣ್ಣು ಕಾಣುವಂತೆ ಮಾಡಿರೋ ದೇವರು ಈಗಲೂ ಜೀವಿಸ್ತಾ ಇದ್ದಾರೆ. ಆದರೆ ನಮಗೆ ವಿಶ್ವಾಸ, ನಂಬಿಕೆ ಇದೆಯಾ? ಲೋಕವನ್ನು ಸ್ವಲ್ಪ ದಿನ ಅನುಭವಿಸಲು ಕೊಟ್ಟಿದ್ದಾರೆ. ಇದನ್ನು ಗೆದ್ದರೆ ಪರಲೋಕ ರಾಜ್ಯ ಕೊಡಲು. ಆದರೆ ಇದು ಶಾಶ್ವತ ಅಲ್ಲ, ಮರಣ ಇದೆ ಅಂತ ಗೊತ್ತಿದ್ರೂ ಆ ಮನಸ್ಸಿನಲ್ಲಿ ಆ ಭಾವನೆನೇ ಹೇಳ್ದಂಗೆ ನಾ ಪರ್ಮನೆಂಟಾಗಿ ಇರುವ ರೀತಿಯಲ್ಲಿ ಕಟ್ಟಡಗಳು ಮಾಡೋದು ತಪ್ಪಂತಲ್ಲ. ಲೋಕದ ಅವಶ್ಯಕತೆನ ದೇವರು ತೀರಿಸ್ತಾರೆ. ಇದುವೇ ಈ ಲೋಕದ ಬಾಳೆ ಒಂದು ದೊಡ್ಡ ಆಶೀರ್ವಾದ ಅಂದ್ಕೊಂಡು ಶಾಶ್ವತವಾಗಿ ನಿತ್ಯ ಕಾಲವಾಗಿ ಜೀವಿಸುವಂಥ ಪರಲೋಕ ರಾಜ್ಯವನ್ನು ಕಳ್ಕೊಳ್ತಾ ಇದ್ದಾರೆ. ಆ ರೀತಿಯಾಗಿ ನಾವು ಕಳ್ಕೊಳ್ಳೋದ ಹಾಗೆ ದೇವರು ಕ್ಷಣ ಮಾತ್ರದಲ್ಲಿ ನಮ್ಮನ್ನು ಬಿಡುಗಡೆ ಮಾಡಿ ಅವರ ರೆಕ್ಕೆ ಮರುಗಲ್ಲಿ ಇಟ್ಟು ನಡೆಸುವ ದೇವರಿಗೆ ನಾವು ಸ್ತೋತ್ರ ಹೇಳಬೇಕು. ಈ ಕುರುಡನು ಕಣ್ಣು ಬಂದಿದ್ದ ತಕ್ಷಣ ಅದೇ ದಾರಿಯಲ್ಲಿ ದೇವರ ಹಿಂದೆ ಹೋಗ್ತಾನೆ ಅಂತ ನೋಡ್ತೀವಿ. ದೇವ್ರನ್ನ ಬಿಟ್ಟು ಹೋಗಿಲ್ಲ. ಭಾಳ ಜನ 10 ಜನ ಸ್ವಸ್ಥತೆ ಹೊಂದುತ್ತಾರೆ ಒಂದು ಪರಿಶುದ್ಧ ಗ್ರಂಥದಲ್ಲಿ, ಹೊಸ ಒಡಂಬಡಿಕೆಯಲ್ಲಿ. ಅದರಲ್ಲಿ ಯೇಸು ಸ್ವಾಮಿ 10 ಜನ ಸ್ವಸ್ಥತೆ ಮಾಡಿದ ತಕ್ಷಣ ಅದರಲ್ಲಿ ಹಿಂತಿರುಗಿ ಬಂದು ಟ್ಯಾಂಕ್ಸ್ ಹೇಳುವವರು ಕಮ್ಮಿ. ಮಿಕ್ಕ ಜನ ಎಲ್ಲಿ ಅಂತ ಕೇಳ್ತಾರೆ. ದೇವರು ಇಲ್ಲ, ಬಂದಿಲ್ಲ ಅಂತ. ಅವನು ಇಲ್ಲ, ನಾನು ಮಾತ್ರ ಬಂದೆ ಅಂತ ಹೇಳ್ತಾರೆ. ಅದರಿಂದ ದೇವರ ಹಳೆದು ಒಂದು ಕತ್ತಲೆಯ ಜೀವಿತ ಬಿಡುಗಡೆ ಮಾಡಿ ಒಂದು ಬೆಳಕಿನ ಜೀವಿತದಲ್ಲಿ ನೀವು ನಡೆಸ್ತಾ ಇರಬೇಕಾದ್ರೆ ನಾವು ಅದೇ ಅವರಿಂದನೇ ಆ ಬೆಳಕಿನಲ್ಲೇ ನಡೆಯೋದಕ್ಕೆ ಪ್ರಯಾಸ ಪಡಬೇಕು. ಆದರೆ ಸ್ವಸ್ಥತೆ ಹೊಂದಿದ ಮೇಲೆ ಮತ್ತೆ ಪಾಪದ ಲೋಕದ ಮೇಲೆ ಮೋಹದಲ್ಲಿ ಬಿದ್ದು ಹೋಗದ ಹಾಗೆ ದೇವರು ಕರೆದ ಕರುವಿಕೆಯನ್ನು ಪೂರ್ತಿ ಮಾಡೋದಕ್ಕೆ ನಮ್ಮನ್ನು ನಾವು ಅರ್ಪಿಸಿಕೊಡಬೇಕು. ದೇವರಿಗೆ ಸ್ತೋತ್ರ ಹೇಳೋಣ. ಒಂದು ಕ್ಷಣ ಮಾತ್ರದಲ್ಲಿ ಹಳೆಯದನ್ನು ಹೊಸದು ಮಾಡುವ ದೇವರು ನಮ್ಮ ಜೀವಿತದಲ್ಲಿ ಇವತ್ತು ಆ ರೀತಿ ಮಾಡೋದಕ್ಕೆ ದೇವರು ಶಕ್ತಿ. ಉದಾಹರಣೆಗೆ ಯೋಸೇಫನು ಜೈಲಲ್ಲಿದ್ದಾರೆ. ಆದರೆ ಫಾರೋನಿಗೆ ಒಂದು ಕನಸು ಬರುತ್ತೆ, ಯಾರ ಕೈಯಲ್ಲಿ ಹೇಳೋಕ್ಕಾಗಲ್ಲ. ಈ ವಿಷಯ ಯೋಸೇಫನಿಗೆ ಗೊತ್ತಿಲ್ಲ, ಯಾಕಂದರೆ ಅವನು ಸೆರೆಯಲ್ಲಿರ್ತಾನೆ, ಜೈಲಲ್ಲಿ. ಅದು ಯಾರು ಹೇಳೋಕ್ಕಾಗದೇ ಇದ್ದಾಗ ಅವರ ಜೊತೆಗಿರುವ ಅನ್ನಪಾನವನ್ನು ಕೊಡ್ತಾ ಇರುವ ಒಂದು ವ್ಯಕ್ತಿ ಈ ಕನಸುಗಳಿಗೆ ಅರ್ಥ ಹೇಳುವ ಒಬ್ಬನಿದ್ದಾನೆ ಯೋಸೇಫನ್ ಅಂತ ಹೇಳಿದ ತಕ್ಷಣ ಆ ಕ್ಷಣ ಮಾತ್ರದಲ್ಲೇ ಅವನ್ನ ರಾಜನ ಮುಂದೆ ನಿಂದಿರಿಸ್ಬೇಕಂದ್ರೆ ಸ್ನಾನ ಏನು, ಹೊಸ ಬಟ್ಟೆಗಳೇನು, ಯಾಕಂದರೆ ರಾಜನ ಮುಂದೆ ನಿಲ್ಲಬೇಕು. ನಿಂತು ದೇವರು ಅವನಿಗೆ ಬಯಲ್ಪಡಿಸ್ತಾರೆ. ಅವನಿಗೆ ಬಂದಿರುವ ಕನಸನ್ನು ಹೇಳೋದಕ್ಕೆ ದೊಡ್ಡ ಆಶ್ಚರ್ಯಕರ ಏನಂತ ಹೇಳಿದ್ರೆ ಅವನ್ನ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಗ್ತಾನೆ. ಒಂದು ಕ್ಷಣ ಮಾತ್ರದಲ್ಲಿ ಜೈಲಲ್ಲಿದ್ದವರು ಇವತ್ತು ನಾವು ಬಂಧನದಲ್ಲಿ, ಪಾಪದಲ್ಲಿ, ಯೋಸೇಫನ ಹಾಗೆ ಎಷ್ಟೋ ಹೋರಾಟದಲ್ಲಿ ಇದ್ದವ್ರನ್ನ ಒಂದು ಕ್ಷಣ ಮಾತ್ರದಲ್ಲಿ ದೇವರು ಬಿಡುಗಡೆ ಮಾಡ್ತಾರೆ. ಫಾರೋನಿಗೆ ಕನಸು ಕೊಟ್ಟು ಅವನ ಒಂದು ದೊಡ್ಡ ಜೈಲಿನ ಬಂಧನದಿಂದ ಬಿಡುಗಡೆ ಮಾಡ್ತಾರೆ. ಸೆರೆಯಿಂದ ಬಿಡುಗಡೆ ಮಾಡಿ ಅವನಿಗೆ ದೊಡ್ಡ ಆಶೀರ್ವಾದ, ಆ ದೇಶವನ್ನೇ ಪರಿಪಾಲಿಸುವ ಒಂದು ಕೃಪೆಯನ್ನು ಅನುಗ್ರಹಿಸ್ತಾರೆ. ಇದು ದೇವರಿಂದ ಮಾತ್ರ ಸಾಧ್ಯ. ನಮಗೂ ಆ ರೀತಿ ಮಾಡ್ತಾರೆ. ನಮ್ಮ ಮೇಲಿಟ್ಟಿರುವ ಅವರ ಪ್ಲ್ಯಾನ್ ಮರಣ ಹೊಂದೋದಕ್ಕೆ ಮುಂಚೆ ನೆರವೇರಿಸ್ತಾರೆ. ಆ ರೀತಿಯಾದ ಶಕ್ತಿಗಳ ದೇವರು. ದಾವೀದನು ಕೂಡ ಈ ರೀತಿ ಎಲ್ಲರನ್ನೂ ನೋಡ್ಬೋದು. ಕ್ಷಣ ಮಾತ್ರದಲ್ಲಿ ಕುರಿಯನ್ನು ಮೇಯಿಸ್ತಾ ಇದ್ದಾರೆ. ಅಲ್ಲಿ ದೇವರು ಸಾಮುವೇಲನ್ನು ಕಳಿಸಿ ಮನೆಗೆ, ಈಶಾನ ಮನೆಗೆ ಹೋಗಿ ಅಲ್ಲಿ ಒಬ್ಬನನ್ನು ರಾಜನಾಗಿ ಮಾಡು ಅಂತ ಹೇಳಿ ಕಳಿಸಿದ್ದು ಇವನಿಗೆ ಗೊತ್ತೇ ಇಲ್ಲ. ಅವ್ರ ತಂದೆ ಕೂಡ ಕರೆಯೋದಿಲ್ಲ. ಆದರೆ ದೇವರೇ
7 ಜನ ಇಲ್ಲ ಅಂದಿದ ತಕ್ಷಣ ಇನ್ನೊಬ್ಬ ನಿಧಾನ ಅಂತ ಕರೆ ಕಳಿಸಿರಂತೆ. ಇವನೇ ಅಂತೇಳಿ ಅವನನ್ನು ಬ್ಲೆಸ್ ಮಾಡಿ ಅಭಿಷೇಕ ಮಾಡಿ ಅವನ ಗೋಲಿಯಾತನ್ನು ಉರುಳಿಸುವಂತೆ ಮಾಡಿ ಅಷ್ಟು ವಿಶ್ವಾಸ ನಂಬಿಕೆ ಕೊಟ್ಟು ಟ್ರೈನಿಂಗ್ ಕೊಟ್ಟು ಅವನು ರಾಜನಾಗಿ ಮಾಡಿದ್ರು. ಬೆಂಜಮಿನ್ ಗೋತ್ರವನ್ನು ತೆಗೆದು ದಾವೀದನ ಗೋತ್ರದಿಂದ ಬಂದ ಯೂದ ಗೋತ್ರದಿಂದ ಬಂದ ದಾವೀದನನ್ನು ರಾಜನಾಗಿ ಮಾಡ್ತಾರೆ. ಶಕ್ತಿಗಳ ದೇವರು ಆ ಬೆಂಜಮಿನ್ ಕುಳವನ್ನೇ ದಬ್ಬಿಡ್ತಾರೆ. ಆ ರೀತಿಯಾಗಿ ಅವರಿಗೆ ಎಲ್ಲ ಶಕ್ತಿ ಇಲ್ಲ ದೇವರು. ಆ ರೀತಿ ಎಷ್ಟೋ ನೋಡ್ಬೋದು. ಅದರಿಂದ ಒಂದು ಕ್ಷಣ ಮಾತ್ರದಲ್ಲಿ ಕತ್ತಲೆಯಲ್ಲಿ ಇದ್ದವ್ರನ್ನ ಬಿಡುಗಡೆ ಮಾಡಿ ಬೆಳಕಿನಲ್ಲಿ ನಿಂದಿರಿಸುವ ಸೃಷ್ಟಿಗಳ ದೇವರು. ಯೇಸು ಸ್ವಾಮಿ ಸಿಲುಬೆಯಲ್ಲಿ ಈ ಕಡೆ ಒಂದು ಕಳ್ಳ, ಈ ಕಡೆ ಒಂದು ಕಳ್ಳ ತನ್ನ ಪಾಪವನ್ನು ಅರಿಕೆ ಮಾಡ್ತಾನೆ. ಒಬ್ಬ ಬಂದು ತಾನು ಮಾಡಿದ್ದು ಕರೆಕ್ಟ್ ಅಂತ ಹೃದಯಾಂತರ ಆಳದಲ್ಲಿ ಅಂದ್ಕೊಂಡು ದೇವನ್ನೇ ಪ್ರಶ್ನೆ ಮಾಡ್ತಾನೆ, ನನ್ನನ್ನು ಕಾಪಾಡು, ನಿನ್ನನ್ನು ಕಾಪಾಡ್ಕೊ ಅಂತ. ಆದರೆ ಪಕ್ಕದಾಗಿರೋನು ಅವನ್ನ ಗದರಿಸಿ ನಾವು ತಪ್ಪು ಮಾಡಿ ಅನುಭವಿಸ್ತಾ ಇದ್ದೀವಿ, ಅವ್ರು ಯಾವ ತಪ್ಪು ಮಾಡದೆ ದಂಡನೆ ಅನುಭವಿಸ್ತಾರೆ, ನೀನು ಪರದೇಶಿಗೆ ಹೋದಾಗ ನನ್ನ ನೆನೆಸಿಕೋ ಅಂತ ಹೇಳಿದಾಗ ಇವತ್ತೇ ನನ್ನ ಕೂಡ ಪರದೇಶಲ್ಲಿ ಇರ್ತೀಯ ಅಂತ ಅವನು ನರಕಕ್ಕೆ ಪಾತಾಳಕ್ಕೆ ಸಂಬಂಧಪಟ್ಟವನು ಯುಗ ಕಾಲ ಅಲ್ಲಿ ವಾಸ ಮಾಡುವಂಥವನ್ನ ಒಂದು ಕ್ಷಣ ಮಾತ್ರದಲ್ಲಿ ಪರಲೋಕ ರಾಜ್ಯವನ್ನು ಪ್ಯಾರಡೈಸನ್ನು ಕೊಟ್ಟರು. ದೇವರ ಜೊತೆಯಲ್ಲಿರೋದಕ್ಕೆ ಅವನಿಗೆ ಅವಕಾಶ ಮಾಡಿಕೊಟ್ರು. ಕ್ಷಣ ಮಾತ್ರದಲ್ಲಿ ಅದ್ಭುತ ಪರಲೋಕ ರಾಜ್ಯ. ನಮಗೂ ಆ ಸ್ಥಾನ ಕೊಡೋದಕ್ಕಾಗಿ ನಾವು ಕೂಡ ಬೆಳಗಿನಲ್ಲಿ ದೇವರಲ್ಲಿ ನಡೆಯೋದಕ್ಕೆ ದೇವರು ಸಹಾಯ ಮಾಡಲಿ. ಪ್ರಾರ್ಥನೆ. ತಂದೆ, ಎಷ್ಟೋ ಇದ್ದಾವೆ, ನಾವು ಸ್ವಲ್ಪ ಧ್ಯಾನಿಸಿದ್ವಿ. ಒಂದು ಕ್ಷಣ ಮಾತ್ರದಲ್ಲಿ ಕತ್ತಲೆಯಿಂದ ಸಡನ್ನಾಗಿ ಒಂದೇ ಒಂದು ಸೆಕೆಂಡಲ್ಲಿ ಕಣ್ಣು ಇಳಿದವರು ಕಣ್ಣು, ಡೆತ್ ಆಗಿರೋರು ಜೀವ. 4 ದಿನ ಲಾಜರ್ ಡೆತ್ ಆಗಿರೋರನ್ನ ಒಂದು ಮಾತಿನಲ್ಲಿ ಅವನು ಎದ್ದು ಬಂದು ಜೀವಿಸುವಂತೆ, ಕ್ಷಣ ಮಾತ್ರದಲ್ಲಿ ಕುರುಡರನ್ನು ಕಣ್ಣು ಬರುವಂತೆ, ಸೆರೆಯಲ್ಲಿದ್ದ ಯೋಸೆಫನನ್ನು ಒಂದು ಕ್ಷಣ ಮಾತ್ರದಲ್ಲಿ ಬಿಡುಗಡೆ ಮಾಡಿ ಪ್ರೈಮ್ ಮಿನಿಸ್ಟರ್ ಮಾಡಿದ ಹಾಗೆ ನಿನಗೆ ಅಸಾಧ್ಯವಾದ ಕಾರ್ಯ ಯಾವುದಿಲ್ಲ ತಂದೆ. ಸತ್ತಿರೋರನ್ನು ಒಂದು ಕ್ಷಣ ಮಾತ್ರದಲ್ಲಿ ಬದುಕಿಸಿ ತಂದೆ ಮತ್ತೆ ಈ ಲೋಕದಲ್ಲಿ ಸ್ವಲ್ಪ ದಿನ ಬಾಳುವಂತೆ ಮಾಡುವ ದೇವರು. ಕ್ಷಣ ಮಾತ್ರದಲ್ಲಿ ಕತ್ತಲೆಯಲ್ಲಿ ಇವರನ್ನು ಬೆಳಕಿನಲ್ಲಿ ನಡೆಸುವ ದೇವರು. ಈಗಲೂ ಜೀವಂತವಾಗಿದ್ದೀರಾ. ಎಷ್ಟೋ ಜನ ವ್ಯಾಧಿಗಳಿಂದ ಡಾಕ್ಟರ್ ಕೈಯಲ್ಲಿ ಕೈ ಬಿಡಲ್ಪಟ್ಟ ಈ ಕ್ಯಾನ್ಸರು, ಈ HIV, ಎಷ್ಟೋ ವಿಧವಾದ ಕೋವಿಡ್ಗಳಿಂದ ಕ್ಷಣ ಮಾತ್ರದಲ್ಲಿ ಪ್ರಾರ್ಥನೆಯನ್ನು ಕೇಳಿ ಬಿಡುಗಡೆ ಮಾಡಿ ಯೇಸುವೇ ಇನ್ನೂ ಜೀವಂತವಾಗಿಟ್ಟು ನಡೆಸ್ತಾ ಇರುವ ದೇವರು. ನಿನಗೆ ಅಸಾಧ್ಯವಾದ ಕಾರ್ಯ ಯಾವುದಿಲ್ಲ ತಂದೆ. ಕತ್ತಲೆಯಲ್ಲಿ ಬೆಳಕು ಮಾಡುವ ದೇವರು. ಎಷ್ಟೋ ಮಾಂತ್ರಿಕ ಕ್ರಿಯೆಯಿಂದ ಬಿದ್ದಿರೋರನ್ನ ಬಿಡುಗಡೆ ಮಾಡುವ ದೇವರು. ನಿನಗೆ ಮಹಿಮೆ ಘನತೆ ಸಲ್ಲಿಸ್ತಾ ಇದ್ದೀವಿ. ಯೇಸುವಿನ ನಾಮದಲ್ಲಿ ನಮ್ಮನ್ನು ಬಿಡುಗಡೆ ಮಾಡಿ ಕತ್ತಲೆಯಿಂದ ಒಂದು ಕ್ಷಣ ಮಾತ್ರದಲ್ಲಿ ಬೆಳಕಿನಲ್ಲಿ ನಡೆಸಿ ಯೇಸು ಆ ರೀತಿ ಮಾಡ್ತಿರೋದಕ್ಕಾಗಿ ಸ್ತೋತ್ರ. ಆಮೇನ್.